ನಟ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಶೂಟಿಂಗಿಗೆ ಈಗಾಗಲೇ ಫೈನಲಿ ದರ್ಶನ್ ಅವರು ಒಂದು ಕಡೆ ತಮ್ಮ ನೆಚ್ಚಿನ ತಾಣದಲ್ಲೇ ಮತ್ತೆ ಶೂಟಿಂಗ್ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಸೆಟ್ಟೇರಿದೆ ದಾಸನ ಡೆವಿಲ್ ಶೂಟಿಂಗ್. ತಮ್ಮ ನೆಚ್ಚಿನ ತಾಣ ಮೈಸೂರಿನಲ್ಲೇ ಇದ್ದಾರೆ ದರ್ಶನ್ ಅವರು. ತಮ್ಮ ನೆಚ್ಚಿನ ತಾಣದಲ್ಲಿ ಮತ್ತೆ ಸೆಟ್ಟೇರಿದೆ ಡೆವಿಲ್ ಶೂಟಿಂಗ್. ಬರೋಬ್ಬರಿ 10 ತಿಂಗಳ ಬಳಿಕ ಚಿತ್ರೀಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಬಣ್ಣದ ಲೋಕಕ್ಕೆ ಸ್ಯಾಂಡಲ್ವುಡ್ ಯಜಮಾನ ರೀ ಎಂಟ್ರಿ ಆಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಮೈಸೂರಿನಲ್ಲಿ ಶೂಟಿಂಗ್ ನಡೆಯುತ್ತೆ. ಸರ್ಕಾರಿ ಅತಿಥಿ ಗೃಹ ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಚಿತ್ರೀಕರಣ ನಡೆಸಲಾಗುತ್ತೆ. ಕಾಟೇರ ಸಿನಿಮಾದ ನಂತರ ದರ್ಶನ್ ಅವರ ಬಹು ನಿರೀಕ್ಷಿತ ಹಾಗೆ ಅವರ ಸೆಲೆಬ್ರಿಟೀಸ್ಗಳು ಏನು ದರ್ಶನ್ ಅವರ ತಮ್ಮ ಎದೆಯ ಮೇಲೆ ಸೆಲೆಬ್ರಿಟೀಸ್ಗೆ ಹೃದಯದಲ್ಲಿ ಜಾಗ ಕೊಟ್ಟಿದ್ದಾರೆ. ಸೊ ಅವರ ಸೆಲೆಬ್ರಿಟೀಸ್ ಕಾತುರದಿಂದ ಕಾಯ್ತಾ ಇದ್ರು. ಫೈನಲಿ ತಮ್ಮ ನೆಚ್ಚಿನ ತಾಣದಲ್ಲೇ ದರ್ಶನ್ ಅವರ ಡೆವಿಲ್ ಶೂಟಿಂಗ್ ಸೆಟ್ ಏರ್ತಾ ಇದೆ. 10 ತಿಂಗಳು ರೇಣುಕಾಸ್ವಾಮಿ ಕೊಲೆ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು, ಕೋರ್ಟು, ಕೇಸು, ಬೇಲು, ಕಾಲ್ನೋವು, ಆರೋಗ್ಯ ಸಮಸ್ಯೆ, ನಿಂದನೆಗಳು ಇದೆಲ್ಲದರಿಂದಲೂ ಕೂಡ ದರ್ಶನ್ ಅವರು ಒಂದು ರೀತಿ ಬಳಲಿ ಹೋಗ್ಬಿಟ್ಟಿದ್ರು. ಫೈನಲಿ ಅಂತೂ ಇಂತೂ ಒಂದು ಮಟ್ಟಿಗೆ ಸುಧಾರಿಸಿಕೊಂಡು ಈಗ 10 ತಿಂಗಳ ಬಳಿಕ ಚಿತ್ರೀಕರಣಕ್ಕೆ ಮತ್ತೆ ವಾಪಸ್ ಮಾಡಿದ್ದಾರೆ. ಬಣ್ಣದ ಲೋಕಕ್ಕೆ ಮತ್ತೆ ಬಣ್ಣ ಹಚ್ಚಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್ ಅವರು. ಇಂದಿನಿಂದ 3 ದಿನಗಳ ಕಾಲ ಮೈಸೂರಿನಲ್ಲಿ ಶೂಟಿಂಗ್ ಸಾಗುತ್ತೆ. ಸರ್ಕಾರಿ ಅತಿಥಿ ಗೃಹ ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಚಿತ್ರೀಕರಣ ನಡೆಸಲಾಗುತ್ತೆ. ಈಗಾಗಲೇ ಬಿಗಿ ಬಂದೋಬಸ್ತ್ ಮೂಲಕ ಚಿತ್ರೀಕರಣವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ದರ್ಶನ್ ಅವರು ಬೇಲ್ ಮೇಲಿರುವಂತಹ ಹಿನ್ನೆಲೆಯಲ್ಲಿ ಹೊರದೇಶಕ್ಕೆ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ನಡೆಸೋದಕ್ಕಾಗಲ್ಲ. ಸೊ ಅವರಿಗೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಗಳನ್ನ ಹಾಕಿ ಬೇಲ್ ಕೊಡಲಾಗಿದೆ. ಸೊ ಹಾಗಾಗಿ ತಾತ್ಕಾಲಿಕ ಬೇಲ್ ನಲ್ಲಿ ಹೊರಗಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಶೂಟಿಂಗ್ ನಡೆಸಲೇಬೇಕಾಗಿದೆ. ಬಿಕಾಸ್ ಅವರನ್ನ ನಂಬಿಕೊಂಡು ಸಾಕಷ್ಟು ಜನ ನಿರ್ಮಾಪಕರು ಬಂಡವಾಳವನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ ದರ್ಶನ್ ಅವರು ಶೂಟಿಂಗ್ ಅನ್ನ ಮಾಡಲೇಬೇಕಾಗಿದೆ. ಡೆವಿಲ್ ಅಕಸ್ಮಾತ್ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರೇನಾದ್ರೂ ತಗ್ಲಾಕೊಳ್ಳಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಶೂಟಿಂಗ್ ಕಂಪ್ಲೀಟ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಬೇಕಾಗಿತ್ತು. ಸುಮಾರು 1 ವರ್ಷದ ತನಕ ಕೂಡ ಕೆಲವೊಂದಿಷ್ಟು ಎಲ್ಲಾ ಕೆಲಸಗಳು ಸ್ಥಗಿತವಾಗಿತ್ತು. ದರ್ಶನ್ ಅವರು ಬೇಲಿಂದ ಹೊರಬಂದ ನಂತರ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಂತ ಹಿನ್ನೆಲೆಯಲ್ಲಿ L1 ಹಾಗೆ L5 ಉರಿಯೂತ ಇದ್ದಂತ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಒಂದು ಕಡೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಶೂಟಿಂಗ್ ಮಾಡೋದು ಬಹಳ ಕಷ್ಟ ಅಂತ ಹೇಳಲಾಗ್ತಿತ್ತು. ಅದ್ರ ಜೊತೆಗೆ ಹೊರದೇಶದಲ್ಲೂ ಕೂಡ ಡೆವಿಲ್ ಶೂಟಿಂಗ್ ನಡೆಸಲಾಗ್ತಾ ಇತ್ತು. ತಾತ್ಕಾಲಿಕವಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಅವರು ಹೊರದೇಶಕ್ಕೆ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಈಗ ಮೈಸೂರಿನಲ್ಲಿ ಚಿತ್ರೀಕರಣವನ್ನ ನಡೆಸಲಾಗ್ತಾ ಇದೆ. ಒಂದು ಸರ್ಕಾರಿ ಅತಿಥಿ ಗೃಹ, ಮತ್ತೊಂದು ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ಚಿತ್ರೀಕರಣವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ದರ್ಶನ್ ಅವರು ಸಾಕಷ್ಟು ಸಿನಿಮಾಗಳನ್ನ ನೀಡಿದ್ದಾರೆ. ಅವರ ಸೆಲೆಬ್ರಿಟೀಸ್ಗೋಸ್ಕರನೇ ಅವರು ಆಯ್ಕೆ ಮಾಡ್ಕೊಳ್ಳುವಂತ ಸಿನಿಮಾವನ್ನ ಬಾಕ್ಸ್ ಆಫೀಸ್ ಸುಲ್ತಾನ, ಅದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್, ಅವರ ನೆಚ್ಚಿನ ಅಭಿಮಾನಿಗಳೆಲ್ಲ ಕೂಡ ದರ್ಶನ್ ಅವರನ್ನ ನಾನಾ ರೀತಿಯಲ್ಲಿ ಕರೀತಾರೆ. ಡಿ ಬಾಸ್ ಅಂತಾನೆ ಫೇಮಸ್ ಆಗಿರುವಂತ ದರ್ಶನ್ ಅವರು ಫೈನಲಿ ಅಂತೂ ಇಂತೂ ಬಣ್ಣ ಹಚ್ಚಿ ಬಣ್ಣದ ಲೋಕಕ್ಕೆ ಮತ್ತೆ ಕಾಲಿಟ್ಟಿದ್ದಾರೆ. ತಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. ಅದಕ್ಕಿಂತ ಮುಂಚೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುವ ಮುಖಾಂತರವಾಗಿ ರೀ ಎಂಟ್ರಿ ಕೊಡುತ್ತಿದ್ದಾರೆ. ಬಹು ನಿರೀಕ್ಷಿತ ಸಿನಿಮಾ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂತಹ ಸಂದರ್ಭದಲ್ಲಿ ನಿರ್ಮಾಪಕರುಗಳೆಲ್ಲ ಕೂಡ ಇಲ್ಲ ದರ್ಶನ್ ಅವರು ಹೊರಗೆ ಬಂದೇ ಬರ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನ ಇಟ್ಕೊಂಡು ಕಾತುರತೆಯಿಂದ ಕಾಯ್ತಾ ಇದ್ರು. ಸೊ ಫೈನಲಿ ದರ್ಶನ್ ಅವರು ಹೊರಗೆ ಬಂದಿದ್ದಾರೆ. ಈಗ ಸುಮ್ಮನೆ ಕೂತ್ಕೊಂಡ್ರು ಕೂಡ ಆಗೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಈ ಒಂದು ಶೂಟಿಂಗ್ ಅಂತೂ ಇಂತೂ ಫೈನಲಿ ಸೆಟ್ ಏರ್ತಾ ಇದೆ. ಡೆವಿಲ್ ಚಿತ್ರೀಕರಣಕ್ಕೂ ಮುನ್ನವೇ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ದರ್ಶನ್ ಅವರು ಒಂದು ಕಡೆ ದೈವ ಭಕ್ತಿ ಕೂಡ ಜಾಸ್ತಿ ದರ್ಶನ್ ಅವರಿಗೆ. ಪ್ರತಿ
ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ. ಬಹಳ ನೆಚ್ಚಿನ ದೇವತೆ ದರ್ಶನ್ ಅವರಿಗೆ. ಯಾವುದೇ ಕೆಲಸವನ್ನ ಅಥವಾ ಯಾವುದೇ ಶೂಟಿಂಗ್ ಅನ್ನ ಶುರು ಮಾಡಬೇಕು ಅಂದ್ರೆ, ಯಾಕಂದ್ರೆ ದರ್ಶನ್ ಅವರಿಗೆ ಮೈಸೂರು ಫೇವ್ರೆಟ್ ಪ್ಲೇಸ್ ಕೂಡ, ಅವರ ಫಾರ್ಮ್ ಹೌಸ್ ಕೂಡ ಇರುವಂತದ್ದು ಮೈಸೂರಿನಲ್ಲೇ. ಮೈಸೂರಿನಲ್ಲೇ ಅತಿ ಹೆಚ್ಚಾಗಿ ಬಿಟ್ಟಿರ್ತಾರೆ ದರ್ಶನ್ ಅವರು, ಬೆಂಗಳೂರಿಗಿಂತ. ಶೂಟಿಂಗ್ ಮಾತ್ರ ಬೆಂಗಳೂರಿಗೆ ಬರ್ತಾರೆ ಅಥವಾ ಇತರ ಕೆಲಸಗಳಿಗೆ. ಆದಷ್ಟು ಜಾಸ್ತಿ ಕಾಲ ಕಳೆಯುವಂಥದ್ದು ಸ್ನೇಹಿತರ ಜೊತೆ ಫಾರ್ಮ್ ಹೌಸ್ನಲ್ಲಿ. ಹಾಗೆ ಅವರಿಗೆ ನೇಚರ್ ಅಂದ್ರೆ ಬಹಳ ಇಷ್ಟ, ಜಾಸ್ತಿ ಹೊರಗೆ ಹೋಗ್ತಾ ಇರ್ತಾರೆ. ಈಗ ಈ ಒಂದು ಕೇಸ್ನಿಂದ ಹೊರಬಂದ ನಂತರ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ, ತಮ್ಮ ಆಪ್ತರ ಜೊತೆ ತೆರಳಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ, ಬಹಳ ಶಕ್ತಿ ದೇವತೆ ಚಾಮುಂಡೇಶ್ವರಿ. ಪ್ರತಿಯೊಂದು ವಿಚಾರವನ್ನ ಕೂಡ ಅಲ್ಲಿಂದನೇ ಕೇಳ್ಕೊಂಡು ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡು ಈಗ ಶೂಟಿಂಗ್ಗೆ ತೆರಳಿದ್ದಾರೆ. ಸೊ ಅಲ್ಲಿ ಶೂಟಿಂಗ್ ನಡೆಯುತ್ತೆ. ಸೊ ಅದಾದ ನಂತರವಾಗಿ ಸುಮಾರು 3 ದಿನಗಳ ಕಾಲ ಶೂಟಿಂಗ್ ಇರುತ್ತೆ. 3 ದಿನನೂ ಕೂಡ ಇಂತಿಷ್ಟು ಅಂತ ಭದ್ರತೆಯ ಮುಖಾಂತರವಾಗಿ ಶೂಟಿಂಗ್ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. 3 ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಅಲ್ಲಿ ಅವರ ಫ್ಯಾನ್ಸ್ಗಳು ಯಾರು ಕೂಡ ಬರಬಾರ್ದು, ಜಮಾವಣೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಬಿಗಿ ಭದ್ರತೆಯನ್ನ ಕೊಟ್ಟಿರುವಂಥದ್ದು. ದರ್ಶನ್ ಅವರು ಹೊರಗೆ ಬಂದ ನಂತರ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲೂ ಕೂಡ ಫ್ಯಾನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನನಗೆ ನೀವು ಬಂದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮನ್ನ ಕೂತ್ಕೊಂಡು ಸ್ವಾಗತ ಮಾಡೋದಕ್ಕೂ ಆಗಲ್ಲ, ಅಂಡ್ ನನಗೆ ಅಭಿನಂದನೆ ಕೂಡ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಬಾರಿಯ ಹುಟ್ಟು ಹಬ್ಬ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, L1 ಹಾಗೆ L5 ಉರಿಯೂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಆದಷ್ಟು ನಿಂತ್ಕೊಳ್ಳೋದಕ್ಕಾಗಲ್ಲ, ಸೊಂಟ ನೋವಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಹುಟ್ಟು ಹಬ್ಬವನ್ನ ನಾನು ನೆಕ್ಸ್ಟ್ ನಿಮ್ಮೊಟ್ಟಿಗೆ ಮುಂದಿನ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಆಚರಿಸ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಎಂದು ಕೆಲವೊಂದಿಷ್ಟು ಜನಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೆನ್ನೆಲುಬಾಗಿ ದರ್ಶನ್ ಅವರನ್ನ ಹೊರತರುವಂತಹ ನಿಟ್ಟಿನಲ್ಲಿ ಅವರ ಸಂಬಂಧಿಕರಾಗಿರ್ಬೋದು, ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ಅವರ ತಾಯಿ, ಅವರ ಸಹೋದರ, ಅದರ ಜೊತೆಗೆ ನಟ ನಟಿಯರು ಕೆಲವೊಂದಿಷ್ಟು ಜನ ಕೈ ಜೋಡಿಸಿದ್ದಾರೆ. ಡೆವಿಲ್ ಸಿನಿಮಾಗೆ ಬಹಳ ದೊಡ್ಡ ಮಟ್ಟದ ಬಜೆಟ್ ಅನ್ನ ಹಾಕಲಾಗಿದೆ. ಅತಿ ಹೆಚ್ಚಿನ ಕೋಟಿ ರೂಪಾಯಿ ಬಜೆಟ್ ಹಾಕಿರುವಂತ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ಒಂದು ಸ್ಯಾಂಡಲ್ವುಡ್ ನ ಬಹುನಿರೀಕ್ಷಿತ ಸಿನಿಮಾ ಮತ್ತೊಂದು ಸೆಟ್ ಇರ್ತಾ ಇದೆ. ಆಲ್ರೆಡಿ ಆಲ್ಮೋಸ್ಟ್ ಒಂದು 50% ಏನೋ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು ಅಷ್ಟೇ. ಇನ್ನ ಮೇಕಿಂಗ್ ಆಗಿರ್ಬೋದು, ಸಾಂಗ್ ಮೇಕಿಂಗ್ ಗಳಾಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಈ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರೋಸೆಸ್ ಅಲ್ಲಿ ಇತ್ತು. ಆ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿಯ ಹತ್ಯೆ ಆದಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ಜೈಲಿನಲ್ಲೇ ವನವಾಸವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತು. ಜೈಲನ್ನ ಬಿಟ್ಟ ನಂತರ ಮತ್ತೆ ವಾಪಸ್ ಮನೆಗೆ ಬಂದಾಗ ಶಸ್ತ್ರಚಿಕಿತ್ಸೆ, ಅವರ ಕಾಲಿನ ಉರಿಯೂತ, ಬೆನ್ನು ನೋವು ಎಲ್ಲವೂ ಕೂಡ ಆಯುರ್ವೇದಿಕ್ ಸಿಸ್ಟಮ್ ಅಲ್ಲೇ ನಡೆದಿರುವಂತದ್ದು. ಅವರಿಗೆ ಆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅವರಿಗೆ ಶೂಟಿಂಗ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ಇನ್ನು ಸುಮಾರು 5-6 ತಿಂಗಳ ಕಾಲ ಬೆಡ್ ರೆಸ್ಟ್ ಇರಬೇಕಾಗಿತ್ತು. ಸೊ ಹೀಗಾಗಿ ಎಲ್ಲದನ್ನ ಕೂಡ ಅಳೆದು ತೋಗಿ ದರ್ಶನ್ ಅವರು ತಮ್ಮ ಮುಂದಿನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮನೇಲೆ ಕೂತಿದ್ದಂತ ದರ್ಶನ್ ಅವರು ಈಗ ಶೂಟಿಂಗ್ ಗೆ ಎಂಟರ್ ಆಗಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅವರಿಗೆ ಎಲ್ಲಿ ಶೂಟಿಂಗ್ ನಡೆಸಬೇಕು, ಯಾಕಂದ್ರೆ ಕರ್ನಾಟಕದಲ್ಲಿ ಹಾಗೆ ನಮ್ಮ ಭಾರತದಲ್ಲಿ ಶೂಟಿಂಗ್ ಆಗ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ದೇಶಕ್ಕೆ ಕೂಡ ಹೋಗೋ ಆಗಿಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಈ ಡೆವಿಲ್ ಶೂಟಿಂಗ್ ಅನ್ನ, ಯಾಕಂದ್ರೆ ಆ ಹೆಸರಿನಲ್ಲೇ ಒಂದ್ ರೀತಿ ಕ್ಯೂರಿಯಾಸಿಟಿ ಇದೆ. ಈ ಡೆವಿಲ್ ಅನ್ನುವಂತ ಟೈಟಲ್ ಅನ್ನ ಇಟ್ಟು ದರ್ಶನ್ ಅವರ ಮೇಲೆ ಒಂದು ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಲಾಗಿತ್ತು. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸೆಲೆಬ್ರಿಟೀಸ್ ಗಳು ಡೆವಿಲ್ ಸಿನಿಮಾಗಾಗಿ ಕಾತುರದಿಂದ ಕಾಯ್ತಾ ಇದ್ರು. ದೊಡ್ಡ ದೊಡ್ಡ ಸಿನಿಮಾ ನಟರ ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಅದ್ರ ಜೊತೆಗೆ ಸುದೀಪ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನ ಪ್ರಮುಖ ಪಾತ್ರಧಾರಿಗಳು. ಸೊ ಹಾಗಾಗಿ ಅವರ ಸಿನಿಮಾ ಅಂದ್ರೆ ಸಾಕು ಕ್ರೇಜ್ ಜಾಸ್ತಿ ಆಗುತ್ತೆ. ಅವರ ಅಭಿಮಾನಿಗಳು ಕೂಡ ಅತಿ ಹೆಚ್ಚಾಗಿ ಅವರ ಸಿನಿಮಾವನ್ನ ಬಯಸ್ತಾ ಇರ್ತಾರೆ. ಆದ್ರೆ ಸಿನಿಮಾಗಳು ವರ್ಷಕ್ಕೆ 1 ರಿಲೀಸ್ ಆಗ್ತಾ ಇದೆ. ಸೊ ಅದರಿಂದ ಬೇಸರ.